ನಮ್ಮದು ಮನೆ ಕಟ್ಟಿದೇವ್ರಿ. ಕಟ್ಟಿದ ಬಳಕು ನಮ್ಮ ಮನೆಯವರು ಸೇರಿದ್ರು. ಸೇರಿದ ಬಳಕು ಮಕ್ಳಿಗೆ ತಗೊಂಡ್ ಕೇಸಿನ ನಾ ಎಲ್ಲಿ ಹೋಗ್ಬೇಕು ಮಾಡಿ ಅಂತ ಗಂಡನ ಬೆಳಿಗ್ಗೆ ಹೋದೆವು. ಅಲ್ಲೇ ನಾವು ಕೆಲಸ ಅದು ಮಾಡ್ಕೊತ ಆ ಕಡೆ ಆದೆವು. ಇರ್ಲಿ ಹಂಗೆ ಹೋಗ್ತಾ ಬರ್ತಾ ತಿಂಗಳಿಗೆ 2 ತಿಂಗಳಿಗೆ ಬರ್ತೀವಿ ಹೋಗ್ತೀವಿ ಎಲ್ಲ ಚಲೋನೇ ಇದ್ದೆವು. ಈಗ ನಮ್ಮ ಮಕ್ಕಳು ಸತ್ತರಿ 5 ತಿಂಗಳದಾಗ 3 ಮಕ್ಕಳು ಸತ್ತರು. 3 ಮಕ್ಕಳು ಸತ್ತ ಬಳಕ ನನಗೆ ಮಕ್ಳಿಗೆ ತೋರಿಸಿ ಸಾಲ ಆಯ್ತು. ಸಾಲ ಆದ ಬಳಕು ಮತ್ತೆ ನೀನೇ ತಗೋತಿದ್ದ ಅಂದ್ರೆ ನೀನೇ ತಗೋ, ನನ್ಗೆ ಜಾಗ ತಗೊಂಡ್ ಕೇಸಿ ನನ್ಗೆ ರೊಕ್ಕನೇ ಕೊಡೋ ಅಂತ ನೀನು. ಅದು ರೊಕ್ಕನೂ ಕೊಡೋದಿಲ್ಲ, ಜಾಗನೂ ಕೊಡೋದಿಲ್ಲ, ನನಗೆ ಅರ್ಧ ಪಾಲ ಬೇಕು, ನನಗೆ ಅದು ಬೇಕು ಇದು ಬೇಕು ಅಂತ ಹಾಕಿ ನಿಂತ. ಈಗ ನನ್ಗೇನದ, ನನಗೆ ಸಾಲ ಜಗ್ಗ್ಯಾಗ್ಯದ. ನಾ ಏನು ಮಾಡ್ಬೇಕು? ನನಗೆ ಮಕ್ಕಳಿಲ್ಲ ಮರುಗಳಿಲ್ಲ. ಇರ್ಲಕ್ಕೆ ಹೋಗ್ಬೇಕು ಹೆಣ್ಮಗಳ ಒಟ್ಟು ಮನೆಗೆ ಹೋಗ್ಯಾಳ. ನಾ ಏನು ಮಾಡ್ಬೇಕು? ಅವರು ಆಕಿ ನಮ್ಮ ನಾದಿನ ನನ್ನ ಗಂಡನ ತಂಗಿ. ಅವ್ರು ಇಷ್ಟು ಪರಿಲಿಂದ ಎಲ್ಲ ಖರೀದಿ ಮಾಡ್ಯಾಳ, ಎಲ್ಲ ಮಾಡ್ಯಾಳ. ರೊಕ್ಕ ಕೊಡೋ ಹೊತ್ತಿಗೆ ಇಷ್ಟು ಪರಿ ಹುಡ್ಕೊಂಡ್ ಕುಂತಾಳ. ಅದೇನಂದಾರಿ, ಕೊಡೋ ಹೊತ್ತಿಗೆ 2 ತಿಂಗಳಿಗೆ 3 ಲಕ್ಷ ಕೊಡ್ತೀನಿ, 2 ತಿಂಗಳಿಗೆ 3 ಲಕ್ಷ ಕೊಡ್ತೀನಿ ಅಂತ ಅಂದ ಬಳಕ ಇನ್ನು ಐನ್ ರೊಕ್ಕ ಕೊಡೋ ಹೊತ್ತಿಗೆ ಏನ್ ಮಾಡ್ಯಾಳ, ನಾ ಅಂಕಿರೋ ಕೋರ್ಟ್ ಕೇಸಿನ ತಗೋತಿಲ್ಲ, ಹೆಂಗ್ ಬೇಕು ಹಂಗೆ ತಗೋತೀನಿ ನಾ ಅಂತ ಅಂದ್ಗೇಸಿಂದು ನೋಟಿಸ್ ಕಳಿಸ್ಯಾಳ್ರಿ ನಮಗೂ. ನೋಟಿಸ್ ಕಳಿಸಿದ್ರು ನಾವೇನು ಮಾಡಿದೆವು, ನೋಟಿಸ್ ಕಳಿಸಿದ್ರು ನಾವು ಲಿಂಗರಾಜಂದು ಮತ್ತು ವಾಪಸ್ ನಾವು ಹಾಕಿದೆವು. ಹಾಕಿರ್ ನೀವೇನು ಇದು ಮಾಡ್ಲಕ್ಕೆ ಹೋಗ್ಬೇಡ್ರಿ, ಅದನ್ನ ನಾ ಎಲ್ಲ ಮಾಡ್ತೀನಿ, ನೀವು ಸುಮ್ಮನೆ ಅಂತ ಅಂದ್ರು ಅವ್ರು. ಅಂದ ಬಳಕ ನಾವು ಸುಮ್ಮಾದೆವು. ಆದ ಬಳಕ ನಾ ಎಲ್ಲಿದು ತಗೋಬೇಕಾಗ ಜಾಗ ಹಂಗೆ ತಗೋತೀನಿ ನಾನು. ಮತ್ತು ಆಕಿನ ಬಳಿ ಕಾಗದಿಲ್ಲ, ಪತ್ರ ಇಲ್ಲ, ಏನೂ ಇಲ್ಲ. ಅದು ನಮ್ಮ ಹೆಸರು ಅದ ಇದ್ದದಕ್ಕೆ. ಈಗ ಅಂಕಿರು ನಾ ಜಾಗ ಬಿಡಲ್ಲ ನೋಡು. ಕೀಲಿ ಹಾಕಿರು, ಕೀಲಿ ಕಾರ್ಗಸ್ ಹಚ್ಚಿ ಕೊಯ್ದಾಳ್ರಿ ಆಕಿನ ಮಗಳು. ಅವ್ರು ದೊಡ್ಡ ಜೋರ್ ಮಾಡಿ ಇದು ಮಾಡ್ತಾರ. ಮನೆಗೂ ನೀವು ಮನೆ ಹೊರಗಾಗ ಸಾಮಾನು ಕಿತ್ತಿ ಹಾಕಿರ ನನ್ನ ಮಗಳಿಗೆ ನನಗೆ ಹಿಂಗೆ ಕೈ ಹಿಡಿದು ಜಗ್ಲಕತ್ರ ಒಯ್ದು ಗ್ಯಾಸಿಂದ ಮಂಚಕ್ಕೆ ಹಾಕಿ ಕುತ್ತಿಗೆ ಗೊತ್ತಿಡದ ಬಸಲಿಂಗಮ್ಮ. ಪತ್ರಿಕಾ ಮಾಧ್ಯಮದವರು ಗಮನಕ್ಕೆ ತರಬಯಸುವುದೇನೆಂದರೆ, ಇತ್ತೀಚಿನ ಕಲಬುರಗಿ ನಗರದ ತಾರ್ಪೈಲ್ ಬಡಾವಣೆಯಲ್ಲಿ ಒಂದು ಮನೆಗೆ ಸಂಬಂಧಿಸಿದಂತೆ ಬಡಾವಣೆಯ ಮುಖಂಡರಾದ ಆತ್ಮೀಯ ಅಣ್ಣನವರಾದ ಲಿಂಗರಾಜ್ ತಾರ್ಪೈಲ್ ಅಣ್ಣನವರು ಹಾಗೂ ಬಡಾವಣೆಯ ಇನ್ನಿತರ ಮುಖಂಡರು ಕೂಡ ಹಾಗೂ ಸೇಡಂದಲ್ಲಿರ್ತಕ್ಕಂಥ ಸಮಾಜದ ಮುಖಂಡರನ್ನು ಎಲ್ಲರೂ ಕೂಡಿ ಈ ಒಂದು ಮುಖಂಡರ ನೇತೃತ್ವದಲ್ಲಿ ರಾಜ್ಯ ಸಂಧಾನ ಮುಗಿದಿತ್ತು. ಇದರ ಹಿನ್ನೆಲೆ ಅವ್ವಮ್ಮ ಗಂಡ ಭೀಮಶಪ್ಪ ಎನ್ನುವ ಈ ಮಹಿಳೆ ಅಜ್ಜಿಯು ತನ್ನ 4 ಮಕ್ಕಳ ಹಾಗೂ ಗಂಡನ ಜೊತೆಯಲ್ಲಿ ಸೇರಿಕೊಂಡು ತಾರ್ಫೆಲ್ ಬಡಾವಣೆಯಲ್ಲಿ ವಾಸವಾಗಿದ್ದರು. ಸಂಸಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು. ತನ್ನ ಗಂಡನು ಸೇಡಂ ತಾಲೂಕಿನಲ್ಲಿ ಸೆಂಟ್ರಿಂಗ್ ಕೆಲಸ ಮಾಡುತ್ತಿರುವುದರಿಂದ ತನ್ನ ಗಂಡನಿಗೆ ಅಲ್ಲಿಂದ ಬರುವುದಕ್ಕೆ ಹೋಗೋದಕ್ಕೆ ತೊಂದರೆ ಆಗುತ್ತಿದ್ದು ಎಂದು ಸೇಡಂ ತಾಲೂಕಿಗೆ ಹೋಗಿ ತನ್ನ ಮಕ್ಕಳೊಂದಿಗೆ ಬಾಡಿಗೆ ಮನೆಯಲ್ಲಿ ಜೀವನ ಸಾಗಿಸಿ ತೊಡಗಿದಳು. ತನ್ನ ಗಂಡನ ತಂಗಿಯವರಾದ ಬಸಲಿಂಗಮ್ಮ ಎಂಬ ಮಹಿಳೆ ಸುಮಾರು ವರ್ಷಗಳಿಂದ ಬಾಂಬೆ ಮಹಾರಾಷ್ಟ್ರಕ್ಕೆ ಮದುವೆ ಮಾಡಿ ಕೊಡಲಾಗಿತ್ತು. ಸುಮಾರು 10-15 ವರ್ಷಗಳ ಹಿಂದೆ ತನ್ನ ಗಂಡನನ್ನು ಬಿಟ್ಟು ಕಲಬುರಗಿಗೆ ಬಂದ ಈ ಮಹಿಳೆಯನ್ನು ತನ್ನ ಅಣ್ಣನ ಮನೆ ಖಾಲಿ ಇರುವುದನ್ನು ಗಮನಿಸಿ, ನಾನು ತಮಗೆ ತಿಂಗಳು ಬಾಡಿಗೆ ಮನೆಗೆ ಕೊಟ್ಟು ಇದೇ ಮನೆಗೆ ಇರುತ್ತೇನೆ ಎಂದು ಅವ್ವಮ್ಮ ಅವರಿಗೆ ಕೇಳಿಕೊಂಡಿದ್ದು ನಿಜ ಇರುತ್ತದೆ. ಅವ್ವಮ್ಮ ಅವರು ಆ ಮನೆಯಲ್ಲಿ ವಾಸ ಇರುವುದರಿಂದ ಸೇಡಂ ನಗರಕ್ಕೆ ಇರುವುದರಿಂದ ಬಾಡಿಗೆ ನೀ ಹಾಕಿರ್ತಮ್ಮ, ನೀನೇ ಇರು ಅಂತ ಹೇಳಿದರು. ಇದಕ್ಕೆ ಸಂಬಂಧಿಸಿದಂತೆ ಮನೆ ಬಾಡಿಗೆ ಅಲ್ಪ ಸ್ವಲ್ಪ ವರ್ಷಗಳ ಕಾಲ ಬಾಡಿಗೆ ಕೊಟ್ಟು ಆಮೇಲೆ ನಿಲ್ಲಿಸಿದರು. ಇದನ್ನು ಪ್ರಶ್ನಿಸಿ ಕೇಳೋದಕ್ಕೆ ಬಂದಾಗ, ಈ ಮನೆಯನ್ನು ಖರೀದಿ ಮಾಡುತ್ತೇನೆ, ನೀವು ಬೇರೆ ಯಾರಿಗಾದ್ರೂ ಖರೀದಿ ಮಾಡಬೇಡ್ರಿ, ಈ ಮನೆಯನ್ನು ನಾನೇ ಕೊಂಡುಕೊಳ್ಳುತ್ತೇನೆ ಎಂದು ಬಸಲಿಂಗಮ್ಮ ಅವರು ಹೇಳಿರ್ತಾರೆ. ಆ ಮನೆಯನ್ನು ನಾವು ಹಾಗೂ ಸಮಾಜದ ತಾರ್ಫೆಲ್ ಬಡಾವಣೆಯ ಲಿಂಗರಾಜ್ ಅಣ್ಣನವರು ಹಾಗೂ ಇನ್ನಿತರರು ಎಲ್ಲರೂ ಕೂಡಿ ರಾಜ್ಯ ಸಂಧಾನವಾಗಿತ್ತು. 13 ಲಕ್ಷಕ್ಕೆ ಮನೆಯನ್ನು ಬಸಲಿಂಗಮ್ಮ ಅವರು ಅವ್ವಮ್ಮ ಅವರಿಂದ ಖರೀದಿ ಮಾಡಿರ್ತಾರೆ. ಎಲ್ಲ ಖರೀದಿ ಮಾಡಿದ ಕೂಡ 6 ತಿಂಗಳ ಕಾಲಾವಕಾಶ ಕೇಳಿದರು. ಈ ಕಾಲಾವಕಾಶ ಒಪ್ಪಿಗೆ ಸೂಚಿಸಿದ ನಂತರ 6 ತಿಂಗಳ ನಂತರ ಹಣ ಕೇಳೋದಕ್ಕೆ ಹೋದಾಗ, ನಾನು ನ್ಯಾಯಾಲಯಕ್ಕೆ ಹೋಗಿ ತಮಗೆ ದುಡ್ಡು ಕೊಡುವುದಿಲ್ಲ ಎಂದು ಈ ಅವ್ವಮ್ಮರಿಗೆ ಹಾಗೂ ಬಡಾವಣೆಯ ಮುಖಂಡರಾಗಿರ್ತಕ್ಕಂಥ ತಾರ್ಫೆಲ್ ಅಣ್ಣನವರಿಗೆ ಹೇಳಿರುತ್ತಾರೆ. ಈ ವಿಷಯಕ್ಕೆ ಮಾತಿಗೆ ಮಾತು ಬೆಳೆದು ಕೊನೆಗೆ ಅವ್ವಮ್ಮ ತನ್ನ ಮನೆಗೆ ಬೀಗ ಹಾಕಿದಳು. ಆ ಬೀಗವನ್ನು ಒಡೆದು ಆ ಮನೆಗೆ ಒಳಗೆ ಅಕ್ರಮವಾಗಿ ಹೋಗಿದ್ದು ದಾಖಲೆ ಸಮೇತ ವಿಡಿಯೋ ತುಣುಕುಗಳು ಇವೆ. ಅಲ್ಲದೆ ಅವರ ಮೇಲೆ ದಬ್ಬಳಿಕೆ ಮಾಡಿದರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಲಿಂಗರಾಜ್ ತಾರ್ಫೆಲ್ ಅಣ್ಣನವರಿಗೂ ಬಡಾವಣೆ ಮುಖಂಡರಿಗೂ ಈ ರೀತಿ ಮಾಡುವುದು ನ್ಯಾಯವಲ್ಲ ಎಂದು ಮನೆಗೆ ಸಂಬಂಧಿಸಿದಂತೆ ಎಲ್ಲ ದಾಖಲೆಗಳು ಅವ್ವಮ್ಮ ಅವರ ಬಳಿ ಇರುವುದು ಎಂದು ಲಿಂಗರಾಜ್ ತಾರ್ಫೆಲ್ ಅಣ್ಣನವರು ಹಾಗೂ ಈ ತರ ಮುಖಂಡರು ಕೂಡಿ ಸತ್ಯವನ್ನು ಹೇಳಿರ್ತಾರೆ. ಈ ಸತ್ಯವನ್ನು ಪ್ರಶ್ನಿಸಿ
ಸತ್ಯವಾದ ಮಾತನಾಡಿದಕ್ಕೆ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡಿರ್ತಾರೆ. ಈ ಇಲ್ಲ ಸಲ್ಲದ ಆರೋಪ ಮಾಡೋದು ಎಷ್ಟು ಸರಿ? ಯಾವುದೇ ವ್ಯಕ್ತಿಗಳಿಗೆ ಸರಿಯಾದ ನ್ಯಾಯ ಕೇಳೋದಕ್ಕೆ ಹೋಗೋದು ತಪ್ಪ ಎಂದು ನಾವು ಪ್ರಶ್ನೆ ಮಾಡುತ್ತೇವೆ. ಸಮಾಜದ ಮುಖಂಡರಾದ ಲಿಂಗರಾಜ್ ಸಾಲ್ಪ ಅಣ್ಣನವರು ಹಾಗೂ ಈ ತರ ಮುಖಂಡರು ಈ ಒಂದು ಅಜ್ಜಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಅವರು ಪ್ರಾಮಾಣಿಕ ಕೆಲಸವನ್ನು ಮಾಡಿದಕ್ಕೆ ಈ ಬಸಲಿಂಗಮ್ಮ ಸಹಿಸಲಾರದೆ ಲಿಂಗರಾಜ್ ಅಣ್ಣನವರ ಮೇಲೆ ಆರೋಪ ಮಾಡಿದ್ದು ಇದು ಸತ್ಯಕ್ಕೆ ದೂರವಾಗಿದ್ದು ಇದನ್ನು ವಾಪಸ್ ತಗೊಳ್ಬೇಕಂತ ನಾವು ಕೇಳ್ಕೊತೀವಿ. ಕರ್ನಾಟಕ ಪ್ರಕೃತಿ ಪರ ಡಿಜಿಟಲ್ ಮೀಡಿಯಾ ಕಲಬುರಗಿ ಸುದ್ದಿಗೋಷ್ಠಿ. ಇವತ್ತಿನ ವಿಶೇಷವೇನೆಂದರೆ, ಒಂದು ವಾರದ ಹಿಂದೆ ಏನಿ ಬಸಲಿಂಗಮ್ಮ ಮತ್ತು ಅವರ ಸಂಗಡಿಗರು ಅಂಬಾಜಿ ಪಿ ಮೇಟಿ ಇವರು ಕೆಲವು ದಿನಗಳ ಹಿಂದೆ ಒಂದು ಪತ್ರಿಕಾಗೋಷ್ಠಿ ಮಾಡಿರ್ತಾರೆ. ಈ ಪತ್ರಿಕಾಗೋಷ್ಠಿ ಏನಂತ ಮಾಡಿರ್ತಾರೆ ಅಂತಂದ್ರೆ, ಲಿಂಗರಾಜ್ ಮತ್ತು ಅವರ ಸಂಗಡಿಗರು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ, ನನ್ನ ಆಸ್ತಿಯನ್ನ ಕಬಳಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಾರೆ, ನಮ್ಮ ಮನೆಯನ್ನು ಖಾಲಿ ಮಾಡಲು ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಆ ಬಸಲಿಂಗಮ್ಮ ಮತ್ತು ಅಂಬಾಜಿ ಪಿ ಮೇಟಿ ಅಂತಂದ್ರೆ ಮಾಹಿತಿ ಹಕ್ಕು ಅಂದ್ರೆ RTI ಅದರ ಮೇಲೆ ಬದುಕುತ್ತಿರುವ ಒಬ್ಬ ಸ್ವಾರ್ಥಕ. ಅವನಿಗೆ ಅರಿವಿನ ಶಕ್ತಿ ಕಡಿಮೆ ಇದೆ ಅಂತ ಅನಿಸುತ್ತೆ. ಯಾಕಂತಂದ್ರೆ ಒಂದು ಪತ್ರಿಕೆಗೋಷ್ಠಿ ಹೋಗ್ಬೇಕಂತಂದ್ರೆ ಅವರ ಮೂಲ ದಾಖಲೆಗಳನ್ನ ವ್ಯಕ್ತಪಡಿಸಬೇಕು, ಸಾಬೀತು ಮಾಡಬೇಕು. ಏನಿ ಮೂಲ ದಾಖಲೆಗಳು? ಬಸಲಿಂಗಮ್ಮ ಮಹಾರಾಷ್ಟ್ರಕ್ಕೆ ಹೋಗಿರ್ತಾಳೆ. ಆ ಮನೆಯ ಸ್ವಂತ ಮಾಲೀಕರು ಯಾರು, ಆ ಮನೆಯ ಮಾಲೀಕರ ದಾಖಲಾತಿಗಳು ಏನು ಎಂಬುದು ಅರಿಯದೆ ಒಬ್ಬ ಸಮಾಜ ಸೇವಕ, ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಲಿಂಗರಾಜ್ ತಾರ್ಪಲ್ ಅವರ ಮೇಲೆ ಅಪವಾದ ಮಾಡುವುದನ್ನು ನಾವು ಖಂಡಿಸುತ್ತೇವೆ. ಪತ್ರಿಕಾ ಮಾಧ್ಯಮಗಳಲ್ಲಿ ನಾನು ಕೇಳಿಕೊಳ್ಳೋದೇನಂತಂದ್ರೆ, ಈ ನಮ್ಮ ರಾಮು ಕಣೇಕಲ್ ಅಣ್ಣವರು ಹೇಳಿದ ತರ ಸುಮಾರು ದಿನಗಳಲ್ಲಿ ಒಂದು ತಾರ್ಪಲ್ ಬಡಾವಣೆಯಲ್ಲಿ ಒಂದು ಮೀಟಿಂಗ್ ಮಾಡ್ತೇವೆ. ಈ ಅಂಬಮ್ಮ ಆಯಿಗೆ ಗಂಡ ಅವರ ಹೆಸರಿನ ಮೇಲೆ ಒಂದು ಮನೆ ಇರುತ್ತದೆ. ಆ ಮನೆ ಅವರ ಹತ್ತಿಗೆ ಅಲ್ಲಿ ಬಂದು ವಾಸ ಮಾಡುತ್ತಾಳೆ. ತಿಂಗಳಿಗೆ ಇಂತಿಷ್ಟು ಅಂತ ಹಣ ಮಾತಾಡಿ ಕೊಡ್ತಾಳೆ. ಕೆಲವು 6 ತಿಂಗಳ ನಂತರ ಆ ದುಡ್ಡನ್ನು ಕೊಡೋದು ನಿಲ್ಲಿಸುತ್ತಾಳೆ. ಅದನ್ನ ನಾವೆಲ್ಲ ಸಮಾಜದ ಯುವಕರು ಮತ್ತು ಹಿರಿಯರು ಹೋಗಿ ಅಲ್ಲಿ ತಾರ್ಪಲ್ ಬಡಾವಣೆಯಲ್ಲಿ ಒಂದು ಸಣ್ಣ ಪಂಚಾಯಿತಿ ಮಾಡಿ, ಆ ಪಂಚಾಯಿತಿಯಲ್ಲಿ ಈ ಬಸಲಿಂಗಮ್ಮ ಮತ್ತು ಆಕೆಯ ಮಗಳು ಸ್ವಯಂ ಪ್ರೇರಿತವಾಗಿ ಒಪ್ಪುತ್ತಾರೆ. ಈಗ ನಮಗೆ ಇರಲು ಮನೆ ಇಲ್ಲ, ಆ ಮನೆಯನ್ನು ನಾವು ಖರೀದಿ ಮಾಡುತ್ತೇವೆ, ಅದರ ಮುಖಬೆಲೆ ಎಷ್ಟು ಅಂತಂದಾಗ ಈ ಅಜ್ಜಿ ಮತ್ತು ಮೊಮ್ಮಕ್ಕಳು ಮತ್ತು ಸಮಾಜದ ಹಿರಿಯರು ನಾವೆಲ್ಲರೂ ಸೇರಿ ಒಂದು 13 ಲಕ್ಷ ಅಂತ ನಿಗದಿ ಮಾಡಿರುತ್ತೇವೆ. ಆ 13 ಲಕ್ಷಕ್ಕೆ ಸುಮಾರು 6 ತಿಂಗಳು ಕಾಲಾವಧಿ ಅವಧಿಗಳು ಯಾರು ತಗೋತಾರೆ ಅಂದ್ರೆ ಈ ಬಸಲಿಂಗಮ್ಮ ತಗೋತಾಳೆ. 6 ತಿಂಗಳಲ್ಲಿ ದುಡ್ಡು ಕೊಡೋದು ಬರುತ್ತೆ ಅಂತ ಅಂದಾಗ ಮತ್ತೆ ಏನು ಹೊಸ ಡ್ರಾಮಾ ಮಾಡ್ತಾಳೆ ಅಂತಂದ್ರೆ, ನಾನು ದುಡ್ಡು ಕೊಡಲ್ಲ, ನಾನು ನ್ಯಾಯಾಲಯಕ್ಕೆ ಹೋಗ್ತೀನಿ. ನ್ಯಾಯಾಲಯಕ್ಕೆ ಹೋಗುವಾಗ ನಾವು ಅಲ್ಲಿ ಕೀಲಿ ಹಾಯ್ಕೊಂಡು ಬಂದಿರ್ತೀವಿ. ಈ ಅಜ್ಜಿ ಮನೆಗೆ ನಾವು ಕೀಲಿ ಹಾಯ್ಕೊಂಡು ಬಂದಿರ್ತೀವಿ. ಆ ಕೀಲಿಯನ್ನು ಇವರು ದಬ್ಬಳಿಕೆಯಿಂದ ಆ ಕೀಲಿ ಒಡೆದಾಕ್ತಾರೆ. ಒಡೆದು ಹಾಕುವಾಗ ಮಾತಿನ ಚಕಮಕಿಯಲ್ಲಿ ಸಣ್ಣ ಪುಟ್ಟ ಏನು ಜಗಳ ಆಗುತ್ತದೆ. ಆ ಜಗಳದಲ್ಲಿ ಲಿಂಗರಾಜ್ ತಾರ್ಪಲ್ ಅವರ ಹೆಸರು ಪ್ರಸ್ತಾವನೆ ಮಾಡ್ತಾರೆ. ಇದು ಯಾಕೆ ಪ್ರಸ್ತಾವನೆ ಮಾಡ್ತಾರೆ ಅಂತಂದ್ರೆ, ಈ ಅಂಬಾಜಿ ಪಿ ಮೇಟಿ ಇಸ್ ದೇ ಬ್ಲಾಕ್ ಮೇಲರ್. ಇವರು MRW, VRW, URW ಅಂಗವಿಕಲರ ವಿಕೇಚತನ ಗೌರವಧನ ಸಂಸ್ಥಾಪಕರು ಎಂಬ ಡೆಮ್ಮಿ ಲೆಟರ್ ಪ್ಯಾಡ್ ಮಾಡಿಕೊಂಡು ಇವರು ಸಂಸ್ಥಾಪಕ ಅಂತ ಹೇಳಿ ಹಳೆ ಲೆಟರ್ ಪ್ಯಾಡ್ ಅಂತ ಇಟ್ಕೊಂಡು ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ಮಾಡುವುದೇ ಈ ಅಂಬಾಜಿ ಮೇಟಿ ಅವರ ಕೆಲಸ. ಮತ್ತೆ ಈ ವ್ಯಕ್ತಿ ಅಂಗವಿಕಲತೆ ಇಲಾಖೆಯ ಬೆಂಗಳೂರಿನಲ್ಲಿ ತಾವು ಸಂಘ ಸಂಸ್ಥೆಗಳ ಮೇಲೆ, ಅಧಿಕಾರಿಗಳ ಮೇಲೆ ಇಲ್ಲದ ಸಲ್ಲದ ಆರೋಪ ಮಾಡಿದ್ದಾರೆ. ಕಾನೂನು ಪ್ರಸ್ತಾರ ಸೂಕ್ತ ಕ್ರಮ ಕೈಗೊಳ್ಳಲು ಇವರಿಗೆ ನೋಟಿಸ್ ಕೂಡ ಕೊಟ್ಟಿರ್ತಾರೆ. ಈ ಅಂಬಾಜಿ ಪಿ ಮೇಟಿ ಅವರಿಗೆ ತನ್ನದೇ ಆದ ವಿಕಲಚೇತನದಿಂದ ಒಂದು ನೋಟಿಸ್ ಜಾರಿ ಆಗುತ್ತೆ. ಏನಂತಂದ್ರೆ, ನೀವು ಇಲ್ಲದ ಸಲ್ಲದ ಸುಳ್ಳು ಆರೋಪ ಮಾಡ್ತೀರಾ, ಅಧಿಕಾರಿಗಳಿಗೆ ನೀವು ಮಾನಸಿಕ ಕಿರುಕುಳ ಕೊಡ್ತೀರಾ ಅಂತಂದು ಇವ್ರ ಮೇಲೆ ಆಲ್ರೆಡಿ ಒಂದು ನೋಟಿಸ್ ಜಾರಿಯಾಗಿದೆ. ಆಮೇಲೆ ಇವರು
ರಾಜಿ ಸಂಧಾನ ಮಾಡಿಕೊಳ್ಳದೆ ಅಧಿಕಾರಿಗಳ ಅಂಗವಿಕಲರ ಇಲಾಖೆಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ ಕೂಡ ಮಾಡಿರ್ತಾರೆ. ಇವು ಅಂಬಾಜಿ ಪಿ ಮೇಟಿ ಅವರು ಯಾರು ಅವರಿಗೆ ಒಪ್ಪಲ್ಲ, ಯಾರು ಅವರಿಗೆ ದುಡ್ಡು ಕೊಡಲ್ಲ ಅಂತ ಅಂದ್ರೆ ಆ ಅಧಿಕಾರಿಗಳ ಇಲಾಖೆಗೆ ನುಗ್ಗಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಕೂಡ ಆಗಿರ್ತದೆ. ಅದರ ಮೇಲೆ ಎಫ್ಐಆರ್ ಕೂಡ ನಾವು ಇದರಲ್ಲಿ ಹಚ್ಚಿರ್ತೀವಿ. ನಾವು MRW, URW, VRW ಅಂಗವಿಕಲರ ವಿಕಲಚೇತನ ಗೌರವಾಧ್ಯಕ್ಷ ತೆಗೆದುಕೊಳ್ಳುವ ಅಂಗವಿಕಲರಿಗೆ ತಮಗೆಲ್ಲ ಸರ್ಕಾರದಿಂದ ಕಾಯಂ ನೌಕರಿ ಕೊಡಿಸ್ತೇನೆ. ನಿಮಗೆಲ್ಲ ಅಂಗವಿಕಲರಿಗೆ ಏನು ಒಂದು ಆಸೆ ಹುಡ್ತಾರಂತಂದ್ರೆ ಇವರು ಅಂಬಾಜಿ ಪಿ ಮೇಟಿ ಅವರು ನಿಮಗೆ ಸರ್ಕಾರದಿಂದ ಕಾಯಂ ನೌಕರಿ ಕೊಡ್ತೀವಿ, ನಿಮಗೆ ನೌಕರಿ ಇಸ್ಕೊಡ್ತೀನಿ ಅಂತೇಳಿ ತಲಾ ಒಬ್ಬರಿಂದ 10-20 ಸಾವಿರ ರೂಪಾಯಿಗಳನ್ನ ತೆಗೆದುಕೊಂಡು 10-20 ಸಾವಿರಗಳನ್ನ ಪಡೆದುಕೊಂಡು ಸುಮಾರು ಸಾವಿರಾರು ಅಂಗವಿಕಲರ ಬಳಿ ಕೋಟಿ ಹಣ ಜಮಾ ಮಾಡಿರುವ ಈ ಹಣ ಎಲ್ಲಿಗೆ ಹೋಯ್ತು ಎಂಬುದು ಅಂಗವಿಕಲರ ಮುಖಾಂತರವೇ ದಾಖಲೆಗಳ ಸಮೇತ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ತರುತ್ತೇನೆ.